ಫೆಬ್ರವರಿ 2, 25. ಇವತ್ತು ನಾವು ಬಸ್ ಸ್ಟ್ಯಾಂಡ್ ಹಿಂದ್ಗಡೆ ಚರ್ಚ್ ಹತ್ರ ಇವತ್ತು ಕ್ಲೀನ್ ಮಾಡ್ತಿದ್ದೇವೆ. ನೋಡಿ ಸ್ನೇಹಿತರೆ, ಅವೇ 3 ಟ್ಯಾಂಕ್ ನಾವು ಇವತ್ತು ಕ್ಲೀನ್ ಮಾಡ್ತಿರೋದು. ನಮ್ಮ ಸ್ನೇಹಿತ ವಾಟರ್ ಟ್ಯಾಂಕ್ನ ಮೇಲ್ಗಡೆ ತೊಳಿತಾ ಇದ್ದಾನೆ. ಸೊ ಸರೌಂಡಿಂಗ್ ತೋರಿಸ್ತೀನಿ ನೋಡಿ ನಿಮಗೆ. ಮನೆ ಸುತ್ತ ಇರೋ ಸರೌಂಡಿಂಗ್ ಇದು. ಸೊ ಟ್ಯಾಂಕ್ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನೋಡಿ ನಿಮಗೆ. ಸೊ ಹೊರಗಡೆ ಇಷ್ಟೊಂದು ಗಲೀಜಿದೆ, ಮಣ್ಣು ಜಾಸ್ತಿ ಇದೆ ಈ ಸಿಂಟ್ಯಾಕ್ಸಲ್ಲಿ. ಸೊ ಅದೆಲ್ಲ ಮಣ್ಣು. ಇನ್ನೊಂದು ಟ್ಯಾಂಕ್ ತೋರಿಸ್ತೀನಿ ನೋಡಿ ಯಾವ ರೀತಿ ಇದೆ ಅಂತ. ನೋಡಿ ಸ್ನೇಹಿತರೆ, ಈ ಟ್ಯಾಂಕ್ ಯಾವ ರೀತಿ ಇದೆ ಅಂತ. ಎಷ್ಟೊಂದು ಗಲೀಜಾಗಿದೆ ನೋಡಿ. ಮೇಲ್ಗಡೆ ಟ್ಯಾಂಕ್ ಇರೋ ತೋರಿಸ್ತೀನಿ ನೋಡಿ, ಮೇಲ್ಗಡೆ ಯಾವ ರೀತಿ ಇದೆ ಅಂತ. ಕ್ಯಾಮ್ರಕ್ಕೆ ಅಡ್ಡ ಹಿಡಿಬೇಡ. ಸೊ ಲೇಯರ್ಗೆಲ್ಲ ಅಂಟ್ಕೊಂಡ್ಬಿಟ್ಟಿದೆ ಅದು. ಕೆಳಗಡೆ ಇರೋದೆಲ್ಲ ಮಳೆ ಹಂಗಿದೆ ನೋಡಿ. ಈ ಬರೀ ಇಂಥ ಹೊಲ್ಸ್ತೀರಿ ಹೆಂಗೆ ಕುಡಿತಾರ, ಹೆಂಗೆ ಯೂಸ್ ಮಾಡ್ತಾರ ಅಂತ ಯೋಚನೆ ಮಾಡೋದು ನಾನು. ಬಾ. ಇವ್ರದ್ದೇ ಸಂಪು ಕ್ಲೀನಿಂಗ್ ಹೇಳಿದ್ರು. ಸೊ ಅದನ್ನು ತೋರಿಸ್ತೀನಿ ಯಾವ ರೀತಿ ಅಂತ. ಅದನ್ನು ಕ್ಲೀನ್ ಮಾಡ್ಕೊಡ್ತೀವಿ ನಾವು. ಸೊ ಒಳಗಡೆ ಇಷ್ಟೊಂದು ಗಲೀಜಿದೆ. ನೀರು ಇದಾವಲ್ಲ, ಒಳಗಡೆ ಮೋಟಾರ್ ಬಿಟ್ಟಿದ್ದೀವಿ. ಸೊ ಮೋಟಾರಿಂದ ನೀರು ತೆಗಿತಾ ಇದ್ದೀವಿ. ಆ ಮೋಟ್ರ್ ಸುತ್ತ ಸ್ವಲ್ಪ ಕಾಲಿಂದ ಅಲ್ಲಾಡ್ಸ. ಮೋಟರ್ ಲೆವೆಲಿಗೆ ಮಾತ್ರ ನೀರು ಎಳೆಯುತ್ತೆ. ಅದಾದಮೇಲೆ ವ್ಯಾಕ್ಯೂಮ್ ಕ್ಲೀನರ್ ಮುಖಾಂತರ ನಾವು ನೀರು ಎಳಿತೀವಿ. ಸೊ ಕೆಳಗಡೆ ಕಲ್ಲು ಮಣ್ಣು ಕಸ ಕಡ್ಡಿ ಏನಿರುತ್ತೆ ಅದು ವ್ಯಾಕ್ಯೂಮ್ ಮುಖಾಂತರ ಹೊರಗೆ ಬಂದುಬಿಡುತ್ತೆ. ಸೊ ನೋಡಿ ಫ್ರೆಂಡ್ಸ್, ಇಷ್ಟೊಂದು ಗಲೀಜಿದೆ. ಈ ಥರ ಇರೋ ಸಂಪು ನೀರನ್ನು ಅವ್ರು ದಿನ ಬಳಕೆಗೆ ಮಾತ್ರ ಯೂಸ್ ಮಾಡ್ತಾಯಿದ್ದಾರೆ. ಸೊ ಇಷ್ಟೊಂದು ಗಲೀಜಿದೆ ನೋಡಿ.
ಆನ್ ಮಾಡೀನಿ. ಅಡ್ಡ ಮಾಡು ಅಡ್ಡ. ನಾನು ಸುತ್ತ ಗಾಡಿ ತೋರಿಸು, ಆಮೇಲೆ ನೆಲ ಒಂದು ಸೈಡಿಂದ ತೋರ್ಸ್ಕೊಂತಾವ. ತೋರಿಸ್ಕೊಡ್ರಿ